A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಗೆಳೆಯ ಮಕ್ಕಳಿಗೆ, ತರುಣರಿಗೆ ಇವೆಲ್ಲವೂ ಕೂಡ ಬಹಳ ಅತ್ಯವಶ್ಯ ಜೀವನದಲ್ಲಿ ಅದಾವ ಅಂತಕ್ಕಂಥ ಕಾರಣಕ್ಕಾಗಿ ಈ ಒಂದು ಸೈಕ್ಲಿಂಗು, ಕುಸ್ತಿ ಮತ್ತೊಂದು ಬೇರೆ ಬೇರೆ ಎಲ್ಲಾ ರೀತಿಯಿಂದ ತರುಣರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿ ಸೈಕ್ಲಿಂಗ್ ಇವತ್ತೊಂದು ಕ್ರೀಡೆಯನ್ನ ಉದ್ಘಾಟನೆಯನ್ನು ಮಾನ್ಯ ಸಂಸದರು ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕ್ರೀಡೆಗೆ ಕೊಟ್ಟು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಕ್ರೀಡೆ ಕೂಡ ಪ್ರತಿಯೊಬ್ಬ ಯುವಕರಲ್ಲಿ ಆಸಕ್ತಿ ಬರುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದರೆ ಅವರು 12 ವರ್ಷದ ಏನೋ ಒಂದು ತಮ್ಮ ಕಾರ್ಯದಲ್ಲಿ ಕ್ರೀಡೆಗೆ ಕೂಡ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಜಿಲ್ಲೆಯಲ್ಲಿ ಅಲ್ಲಿಂದ ಕೂಡ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಬೆಳೆಯುವಂಗ ಆಗಲಿ ಅಂತೇಳಿ ಸಂದರ್ಭ ಹೇಳಿ 2 ಮಾತು. ವಿಶೇಷವಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಸೈಕ್ಲಿಂಗ್ ತವರು ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ವಿಶೇಷವಾಗಿ ಮಹಿಳೆಯರಿಗೆ ಸೈಕಲ್ ರೇಸ್ ಗಳನ್ನ ಅಳವಡಿಸೋದ್ರ ಮೂಲಕ ಕೇಂದ್ರ ಸರ್ಕಾರ ಹಾಕೊಂಡಿರ್ತಕ್ಕಂಥ ಯೋಜನೆಯನ್ನ ಸಾಕಾರಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿವಿಧ ಹಂತದ ಸೈಕ್ಲಿಸ್ಟ್ ಗಳಿಗೆ ಇವತ್ತಿನ ದಿವಸ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾಗಿದೆ. ಇದರ ಉದ್ದೇಶ ಇಷ್ಟೇ, ದೇಹನ ಉಳಿಬೇಕು, ದೇಶನ ಉಳಿಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಒಂದಿಲ್ಲ ಒಂದು ಕ್ರೀಡೆಗಳನ್ನ ಯಥಾವತ್ತಾಗಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ನೆರವೇರಿಸ್ತಾ ಬರ್ತದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ ಸೈಕ್ಲಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಬಹಳಷ್ಟು ಕ್ರೀಡಾಪಟುಗಳು ಬಹಳ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ. ಈ ಜಿಲ್ಲೆಯ ಹೆಮ್ಮೆಯ ಸಂಸದರು, ಬಹಳಷ್ಟು ಕ್ರೀಡಾ ಅಸೋಸಿಯೇಷನ್ ನ ಅಧ್ಯಕ್ಷರುಗಳು, ಬಹಳಷ್ಟು ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ನಾನು ರಾಜಶೇಖರ್ ದೈವಾಡಿ, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ವಿಜಯಪುರ. ಧನ್ಯವಾದಗಳು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಒಂದು ನಮ್ಮ ಬಿಜಾಪುರ ನಗರದಲ್ಲಿ ಇವೆಂಟ್ ಮಾಡೋದು, ಇವತ್ತಿನ ಉದ್ಘಾಟನೆ ಮಾಡುವ ಮುಖಾಂತರ ಸಂದರ್ಭದಲ್ಲಿ ಸೇರಿದ್ದೇವೆ. ಮುಂಬರುವ ದಿನಗಳಲ್ಲಿ ಫಿಟ್ ಇಂಡಿಯಾ ಇರುವ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಮಹಾನಗರ ಪಾಲಿಕೆಯಿಂದ ವಾರಕ್ಕೆ ಒಂದ್ಸಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೂಡಿಕೊಂಡು ಈ ಸೈಕ್ಲಿಂಗ್ ಅನ್ನು ಮುಂದಿನ ದಿವಸ ಕಾರ್ಯಕ್ರಮ ನಾವು ಮಹಾನಗರ ಪಾಲಿಕೆ ವತಿಯಿಂದ ಮಾಡ್ತಾ ಇದ್ದೇವೆ ಅಂತ ಈ ಮೂಲಕ ತಿಳಿಸ್ತಾರೆ. ಇಂದು ನಮ್ಮ ಕೇಂದ್ರದ ಕ್ರೀಡಾ ಸಚಿವರಾದಂತ ಮಾನಸಿಕ್ ಮಾಂಡ್ಯ ಅವರ ಏನೋ ಒಂದು ಕರೆ ಅದ ಫಿಟ್ ಇಂಡಿಯಾ ಅನ್ನೋದು. ಫಿಟ್ ಇಂಡಿಯಾ ಸಲುವಾಗಿ ಇವತ್ತು ಸ್ಪೆಷಲಿ ಮಹಿಳೆಯರ ಒಂದು ಕ್ರೀಡಾಭಿಮಾನ ಅಥವಾ ಅವರ ಒಂದು ಆರೋಗ್ಯದ ಕುರಿತಾಗಿ ಒಂದು ಸೈಕ್ಲಿಂಗ್ ಅಸೋಸಿಯೇಷನ್ ಒಂದು ರ್ಯಾಲಿಯನ್ನ ಏರ್ಪಡಿಸಲಾಗಿತ್ತು. ನಮ್ಮ ಬಿಜಾಪುರದ ಸೈನಿಕ್ ಸ್ಕೂಲ್ ಹತ್ರ ಏರ್ಪಡಿಸಲಾಗಿತ್ತು. ಇದಕ್ಕೆ ನಮ್ಮ MP ಸಾಹೇಬರಾದಂತ ಜಿಗ್ನೇಶ್ ಸಾಹೇಬರು ಈ ಒಂದು ಚಾಲನೆ ಕೊಟ್ಟರು ಸೈಕ್ಲಿಂಗ್ ಅಸೋಸಿಯೇಷನ್ಗೆ. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ರಾಜು ಬಿರವರು ಕೂಡ, ಹಾಗೂ ನಮ್ಮ ಮಾಜಿ ಸಚಿವರಾದಂತ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಅವರು, ಹಾಗೂ ಇನ್ನುಳಿದ ನಮ್ಮ ಮೇಯರ್ ಆದಂತ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂತ ಮಡಿವಾಳಪ್ಪ ಕಡಿ ಅವರು ಕೂಡ ಇದ್ರು. ಅದೇ ರೀತಿಯಾಗಿ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಹಿರಿಯರು ಹಾಗೂ ಈ ಒಂದು ಬಿಜಾಪುರ ಮಹಾನಗರ ಜನತೆಯ ಹಿರಿಯರು ಇದರಲ್ಲಿ ಪಾಲ್ಗೊಂಡಿದ್ರು. ಇದು ಸೈಕ್ಲಿಂಗ್ ಮಾಡ್ಬೇಕಂದ್ರೆ ಏಕಾಗ್ರತೆ ಅತ್ಯಂತ ಮುಖ್ಯ. ಸೈಕ್ಲಿಂಗ್ ಮಾಡ್ಬೇಕಾದ್ರೆ ಶಿಸ್ತು, ಏಕಾಗ್ರತೆ ಮುಖ್ಯ ಆದಾಗ ಮಾತ್ರ ಇದನ್ನ ಕಂಟಿನ್ಯೂಸ್ ಮಾಡಕ್ ಸಾಧ್ಯ ಆಗ್ತದೆ. ಆ ಏಕಾಗ್ರತೆ ಮತ್ತು ಕಾನ್ಸಂಟ್ರೇಷನ್ ಇರುವುದರಿಂದ ನಾವು ಮುಂದೊಂದು ಒಳ್ಳೆ ಗುರಿ ಮುಟ್ಲಕ್ಕಾಗ್ತದೆ. ಮತ್ತು ಅದೇ ರೀತಿ ಇವತ್ತಿನ ಕರೆ ಮೇರೆಗೆ ಎಲ್ಲರೂ ಆರೋಗ್ಯವೇ ಭಾಗ್ಯ ಅಂತ ನಾವೇನು ಹೇಳ್ತೇವೆ. ಇಂಥ ಒಂದು ಕ್ರೀಡೆಗಳ ಮುಖಾಂತರ ನಮ್ಮ ಆರೋಗ್ಯವನ್ನು ಹೆಚ್ಚಿಗೆ ಮಾಡ್ಕೋಬಹುದು. ನಮ್ಮ ಹತ್ರ ಎಷ್ಟೇ ಇವತ್ತು ಕೋಟಿ ದುಡ್ಡಿದ್ರು ಆರೋಗ್ಯ ಇಲ್ಲ ಅಂದ್ರೆ ಅದು ಅದಕ್ಕೂ ವ್ಯರ್ಥ, ಅದು ಅದಕ್ಕೂ ಉಪಯೋಗ ಆಗುದಿಲ್ಲ. ಆದ್ರಿಂದ ಎಲ್ಲಾ ನವಜನತೆ ಈಗ ನೋಡ್ತಾ ಇದೀವಿ ನಾವು, ಸಾಕಷ್ಟು ಚಟಕ್ಕೆ ಅವರೆಲ್ಲ ಅಡಿಕ್ಟ್ ಆಗ್ತಾ ಇದಾರೆ. ಅದಕ್ಕೆ ನಾವು ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ, ಅಥವಾ ಇಂಥ ಸೈಕ್ಲಿಂಗ್ ಆಗಲಿ, ಕಬಡ್ಡಿ ಆಗಲಿ, ಕುಸ್ತಿ ಆಗಲಿ, ಇಂಥ ಯಾವುದೇ ಕ್ರೀಡೆಯಲ್ಲಿ ನಾವು ಕಂಟಿನ್ಯೂಸ್ ಆಗಿ ಭಾಗವಹಿಸ್ತಿದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತೇವೆ. ಆರೋಗ್ಯ ಕಾಪಾಡೋ ಮುಖಾಂತರ ಸ್ವಸ್ಥ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಪ್ರತಿ ವಾರನೂ ಇನ್ನು ಮುಂದೆ ಫಿಟ್ ಇಂಡಿಯಾದ ಒಂದು ಧ್ಯೇಯ ವಾಕ್ಯದಡಿ
ಪ್ರತಿ ವಾರನೂ ಈ ತರ ಸೈಕ್ಲಿಂಗ್ ಅಸೋಸಿಯೇಷನ್ ಇಂದ ರ್ಯಾಲಿಯನ್ನು ಹಮ್ಮಿಕೊಳ್ಳಕ್ಕೆ ನಮ್ಮ ಕೇಂದ್ರ ಸಚಿವರು ಕ್ರೀಡಾ ಸಚಿವರಾದಂತ ಪಿಯೂಷ್ ಮಾಂಡೆ ಅವರು ಕೈಯನ್ನು ಕೊಟ್ಟಿದ್ರ ಅದ್ರ ಪರವಾಗಿ ನಾವೆಲ್ಲ ನಡ್ಕೊಂಡು ಮಹೇಶ್ ಒಡೆಯರ್ ಅಂತ ಬಿಜೆಪಿ ಮುಖಂಡರು. ಸೈಕ್ಲಿಸ್ಟ್ಗಳ ಸ್ವರ್ಗ ಹಾಗೂ ಸೈಕ್ಲಿಂಗ್ ಕೋಚಿ ಎಂದೇ ಆಗಮನಕ್ಕಾಗಿ ಕಾಯ್ತಾ ನಿಂತುಕೊಂಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕ್ರೀಡೆಗಳಿಗೆ ಚಾಲನೆ ನೀಡ್ತಾ ಇದ್ದಾರೆ. ಶ್ರೀ ಮಡಿವಾಳಪ್ಪ ಕರಡಿ ಮಾನನೀಯ ಮಹಾಪೌರರು ಶ್ರೀಮತಿ ರಾಜಲಕ್ಷ್ಮಿ ಪ್ರಭುರಾಜ್ ಸೈಕ್ಲಿಂಗ್ ವನಿತೆಯರ ಕಲರವ ಕೇಳಿ ಬರ್ತಾ ಇದೆ. ಖೇಲೋ ಇಂಡಿಯಾ ವುಮೆನ್ ಸೈಕ್ಲಿಂಗ್ ಸಿಟಿ ಲೀಗ್, ಕೇಂದ್ರ ಸರ್ಕಾರದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಕರ್ನಾಟಕ ರಾಜ್ಯ ಸೈಕ್ಲಿಂಗ್ ಅಮೆಚೂರ್ ಅಸೋಸಿಯೇಷನ್, ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ವಿಜಯಪುರ ಜಿಲ್ಲಾದಲ್ಲಿ ಈಗ ಕ್ರೀಡಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಮೇಶ್ ಚಿಕ್ಕಂಡಿ ಹಾಗೂ ಕೇಂದ್ರ ಸಚಿವರು ಮಹಾಪೌರರಾದ ಮಾನನೀಯ ಮಹಾಪೌರರಾದ ಶ್ರೀ ಮಡಿವಾಳಪ್ಪ ಕರಡಿಯವರು, ಶ್ರೀಮತಿ ರಾಜಲಕ್ಷ್ಮಿ ಪ್ರಭುರಾಜ್, ಡಾಕ್ಟರ್ ಪ್ರಿನ್ಸಿಪಾಲ್ ಶ್ರೀ ರಾಹುಲ್ ಜಾಧವ್, ಶ್ರೀ ಆಶಿಫ್ ಸಾಂಗಾರೆ, ಶ್ರೀ साइकिलिंग के लिए जगह ಸೈನಿಕ ಶಾಲೆಯ ಶ್ರೀಮತಿ ರಾಜಲಕ್ಷ್ಮಿ अगले दिन में थोड़ा ಪ್ರಭುರಾಜ್ ಅವರು, इतना बड़ा जगह है ಸನ್ಮಾನ್ಯ ಶ್ರೀ ಅಪ್ಪ प्लीज कनोट ಸೈಕ್ಲಿಂಗ್ ಹಬ್ಬ ಮತ್ತೊಮ್ಮೆ ಶುರು ಆಗಿದೆ. ಈ ಕಾರ್ಯಕ್ರಮ ಅಸ್ಮಿತಾ ಮುಂದೆ ಬಂದು ನಾನು ಸ್ವಲ್ಪ ಎರಡು ಮಾತಲ್ಲಿ ಹೇಳಾತೀನಿ. ಇದು ನಮ್ಮ ನರೇಂದ್ರ ಮೋದಿ ಅವರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಸ್ಮಿತಾ ಲೀಗ್ ಅಂತಂದ್ರೆ ಮುಂಬರುವ 2038 ಒಲಿಂಪಿಕ್ಗಾಗಿ ನಮ್ಮ ಈ ಒಂದು ಸೈಕ್ಲಿಂಗ್ ಒಂದು ಎಲ್ಲ ಕ್ರೀಡಾಪಟುಗಳಿಗೆ ಉತ್ತೇಜನಕ್ಕಾಗಿ ಜೂನಿಯರ್ ಹುಡುಗರು ಯಾರಾದ್ರೂ ಇರ್ತಾರ ಅಂತವ್ರಿಗೆ ಈ ಅಸ್ಮಿತಾ ಲೀಗ್ ನಲ್ಲಿ ಕ್ವಾಲಿಫೈ ಮಾಡ್ಕೊಂಡು ಮುಂದೆ ಬರುವಂತ 2038 ಏನು ಒಲಿಂಪಿಕ್ ತಗೊಂಡಿದ್ದಾರೆ ಭಾರತ ದೇಶದಲ್ಲಿ ನಮ್ಗೆ ಸಂತೋಷ ಅನಿಸುತ್ತೆ. ಯಾಕಂದ್ರೆ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಒಲಿಂಪಿಕ್ ಅನ್ನು
ಆಯೋಜನೆ ಮಾಡ್ಲಿಕ್ಕೆ ಕೇಂದ್ರ ಮಿನಿಸ್ಟರ್ ಆದಂತ ಶ್ರೀ ಮನ್ಸುಖ್ ಪಾಂಡೆ ಅವರು ಅವರ ಆದೇಶ ಮೇರೆಗಾಗಿ ನಾವು 5 ತಾರೀಕನ್ನು ಕರ್ನಾಟಕದಲ್ಲಿ 8 ಜಿಲ್ಲೆಗಾಗಿ ಮಾತ್ರ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಿ ಸೈಕ್ಲಿಂಗ್ ಹೆಚ್ಚೈತಿ ಅಂತ ಉತ್ತೇಜನ ನೀಡಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ, ಗದಗ, ಮೈಸೂರು, ಬೆಂಗಳೂರಿನಲ್ಲಿ ನಮ್ಮ ಜಿಲ್ಲೆಗಳ ಆಯ್ಕೆ ಮಾಡ್ಕೊಂಡು ನಾವು ಮುಂದಿನ ದಿನಮಾನದಲ್ಲಿ ಈ ಮಕ್ಕಳನ್ನ ಆಯ್ಕೆ ಮಾಡಿ ನಾವು ಭಾರತ ತಂಡಕ್ಕೆ ಕಳಿಸ್ತೀವಿ. ಯಾಕಂದ್ರೆ ಇದರಲ್ಲಿ 13 ವರ್ಷದಿಂದ 18 ವರ್ಷ ಏನ್ ಕ್ರೀಡಾಪಟುಗಳು ಅದಾರ ಮುಂದಿನ ಒಲಿಂಪಿಕ್ ಕನಸು ಇಟ್ಕೊಂಡು ಈ ಗೇಮ್ ಅನ್ನು ಆಯೋಜನೆ ಮಾಡಿವಿ. ಹಾಗಾಗಿ ತಾವೆಲ್ಲರಿಗೆ ಬಂದಂತ ಧನ್ಯವಾದ ಹೇಳಿ ನಮ್ಮ ಈ ಕೇಂದ್ರ ಸಚಿವರು ಆದಂತ ಒಂದ್ 2 ನಮ್ಮ ಸೈಕ್ಲಿಂಗ್ ಮಾತಾಡ್ಬೇಕಂತೇಳಿ ಅವ್ರಿಗೆ ರಾಜ್ಯದ ಹಿರಿಯ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರ ನಡೆಯುತ್ತದೆ. ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ರಾಷ್ಟ್ರೀಯ ಕ್ರೀಡಾಪಟುಗಳಾದಂತಹ ರಾಜೀವ್ ಗೌಡ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದ ರಾಹುಲ್ ಜಾಧವ್ ಅವರು, ಸುಬ್ರತ ಬಾಗಲಕೋಟೆ ಅವರೇ ಹಾಗೂ ಆಸಿಫ್ ಇನಾಮ್ದಾರ್ ಅವರೇ, ಆಸಿಫ್ ಸಾಯಂದಾರ್ ಅವರೇ, ಆಸಿಫ್ ಜಾನರ್ ಅವರೇ ಹಾಗೂ ಮಹೇಶ್ ಉದ್ಯಾನ್ ಅವರೇ, ಉಪಸ್ಥಿತರಾದ ನಮ್ಮ ಪಕ್ಷದ ಹಿರಿಯರಾದ ಉಮಾಶಂಕರ್ ರತ್ನ ಅವರೇ ಹಾಗೂ ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಜಿಲ್ಲಾಧಿಕಾರಿಗಳೇ ಹಾಗೂ ವಿವಿಧ ಕ್ರೀಡಾ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಭೀಮಸೇನ್ ಕೋಟ್ರೆ ಅವರೇ ಹಾಗೂ ವಾಲಿಬಾಲ್ ಅಧ್ಯಕ್ಷರಾದ ಬಿಜ್ಲಿ ಅವರೇ ಹಾಗೂ ಪ್ರಿನ್ಸಿಪಾಲ್ ಮೇಡಮ್ ಅವರೇ, ಇವರೆಲ್ಲ ನಮ್ಮ ಫೆಡರೇಷನ್ ಸದಸ್ಯರೇ ಹಾಗೂ ಜೋಡಿ ಕ್ರೀಡಾಪಟುಗಳು ಮತ್ತು ರಾಜೀವ್ ಗಾಂಧಿ ಅಧ್ಯಕ್ಷತೆ ಪ್ರತ್ಯೇಕ ಸೈಕ್ಲಿಂಗ್ ಜೋನ್ ಆಗಿದೆ. ಪಡ್ತಾರೆ ಮೇಡಮ್ ಅವರು, ಆಮೇಲೆ ನಂತರ ರಾಜೀವ್ ಗಾಂಧಿ ಬಿಜಾಪುರ ಸೈಕ್ಲಿಂಗ್ ಪಟುವ ಇದಾರೆ ಅನ್ನೋ ಗೊತ್ತಾಗಿದೆ. ಬಹಳಷ್ಟು ಹೆಮ್ಮೆ ಬೆಳೀತಾ ಇದ್ದಾರೆ. ನಾವು ಕಾಲೇಜಲ್ಲಿ ನಮ್ಮ ಫಾರ್ಮೇಶನ್ದಾಗ ರಾಜೀವ್ ಸ್ಟೇಟ್ ಸೈಕ್ಲಿಂಗ್ ಅಸೋಸಿಯೇಷನ್ ಪಡ್ತಾರೆ ಮೇಡಮ್ ಅವರು ನ್ಯಾಷನಲ್ ಜಾಯ್ನ್ ಆಗಿದ್ರು. ಅವಾಗ ಎಷ್ಟು ಪಡ್ತಾರೆ ಸೈಕ್ಲಿಂಗ್ ಕ್ರೀಡಾಪಟು ಹೋಗುವಂಥದ್ದು. ಆ ಕಡೆ ಭಾಗದಾಗ ಉಳ್ಳಿ ಅಂದ್ರ ಸೈಕ್ಲಿಂಗ್ ಪಟು ಬಾಗಲಕೋಟೆ ಭಾರತ ಪ್ರೇರಿತರಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತ ಕ್ರೀಡಾಪಟುಗಳು ತಯಾರಾಗಿದ್ದಾರೆ. ಇದು ನಮ್ಮ ಹೆಮ್ಮೆಯ ಸಂಗತಿ. ಇದರಿಂದ ಬಹಳಷ್ಟು ಜನರು ಕ್ರೀಡೆಯನ್ನ ಮನೋಭಾವದಲ್ಲಿ ಅಳವಡಿಸ್ಕೊಂತಾರೆ. ಸೈಕ್ಲಿಂಗ್ ಪ್ರತಿಯೊಬ್ಬರ ಒಂದು ವ್ಯಕ್ತಿಯಲ್ಲಿ ಮನೋರಂಜನೆ ಮೂಡಿದೆ. ಇದರಿಂದ ಬಹಳಷ್ಟು ಪ್ರೇರಿತರಾಗಿ ಎಲ್ಲ ವಯಸ್ಸಿನವರು, ಪ್ರತಿಯೊಂದು ವಯಸ್ಸಿನ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಹಿರಿಯ ನನ್ನ ವಯಸ್ಸಿನ ಹಿಡ್ಕೊಂಡು ಮೇಲ್ಪಟ್ಟವರು ಕೂಡ ಸೈಕ್ಲಿಂಗ್ ನಲ್ಲಿ ಭಾಗವಹಿಸಿ ತಮ್ಮ ಶಾರೀರಿಕ ಸಂಪರ್ಕನ ಕಾಪಾಡಿಕೊಳ್ಳೋಕೆ ಕಾರಣ ಅಂದ್ರೆ ಬಿಜಾಪುರ ಸೈಕ್ಲಿಂಗ್ ಅಸೋಸಿಯೇಷನ್ ಅಂತ ಮಾತನ್ನ ಸಂದರ್ಭ ಹೇಳಿ ಹೆಚ್ಚಿನ ನಾನು ಮಾತನಾಡಿದ್ದೇನೆ. ಇದೇ ರೀತಿ ಮೇಲಿನ ಮೇಲೆ ರ್ಯಾಲಿಗಳನ್ನ, ಕ್ರೀಡೆಗಳನ್ನ, ಟೂರ್ನಮೆಂಟ್ಗಳನ್ನ ಅಸೋಸಿಯೇಷನ್ ಅವರು ಅಳವಡಿಸ್ಕೋಬೇಕು. ಇದೇ ರೀತಿ ನಮ್ಮ ಏನು ಮೇಡಮ್ ಅವ್ರು ಕೇಳಿದ್ರೆ ಅದನ್ನ ನಮ್ಮ ಕೆ ಸಾಹೇಬರು ಒಪ್ಕೊಂಡಿದ್ದಾರೆ. ಜೊತೆನೆ ನಮ್ಮೊಂದು ಕ್ರೀಡಾಂಗಣ ಏನು ಅಸೋಸಿಯೇಷನ್ ವತಿಯಿಂದ ಬಹಳಷ್ಟು ದಿವಸ ಪ್ರಯತ್ನ ಮಾಡಿದ್ರಿಂದ ಸೈಕ್ಲಿಂಗ್ ಕ್ರೀಡಾಂಗಣ ಒಂದು ಅಲ್ಲಿ ತಯಾರಾಗಿದೆ. ನಮ್ಗೆ ಎಲ್ಲ ಕೊಡು. ನಾನು ಎಮ್ಮೆಲ್ ಇದ್ದಾಗ ಸುರತ್ ಬಾಗಲಕೋಟೆ ಎಲ್ಲರೂ ಕೊಟ್ಟರು. ಅವ್ರು ಡೆಮೋ ಸ್ಯಾಂಕ್ಷನ್ ಮಾಡ್ಬಿಟ್ಟಾರೆ. ಡೆಮೋ ಸ್ಯಾಂಕ್ಷನ್ ಮಾಡೋದು ಅಲ್ಲಿ IPS ಅಧಿಕಾರಿ ಅದು ಗೊತ್ತಿಲ್ಲ, ಎಲ್ಲ ಸ್ಯಾಂಕ್ಷನ್ ಅಲ್ಲಿ ಆಗ್ತಿದ್ದವ. ನಾನು ಹೋಗಿ ಗಲಾಟೆ ಮಾಡಿ ಜಗಳ ತಗೋದು ಎಲ್ಲಾ ಕ್ರೀಡಾಪಟುಗಳು ಬಿಜಾಪುರ ಬಾಗಲಕೋಟೆ ಡೆಮೋ ಕ್ಯಾರೆಕ್ಟ್ ಮಾಡ್ತಿದ್ರು. ಅವ್ರು ಕಿರಿಕಿರಿ ಮಾಡಿ ಮತ್ ಬಿಜಾಪುರ ಶಿಫ್ಟ್ ಮಾಡ್ತಿದ್ರು. ಒಂದೇ ಹಂಗ ಮತ್ ಒಂದೇ ಬಿಜಾಪುರ ಆಯ್ತು. ಹಂಗ ಅದು ಇನ್ನೊಂದು ಬಿಜಾಪುರ ಒಂದೇ ಅದನ್ನ ಪ್ರಯತ್ನ ಮಾಡಿ ಶಿಫ್ಟ್ ಮಾಡಿ ಕೆಲಸ ಮಾಡಿದ್ವಿ. ಅದೆಲ್ಲ ನಾವು ಹೊರಗಡೆ ಟೆಂಡರ್ ಮಾಡಿಸಿ ಕೆಲಸ ಮಾಡೋದ್ರಿಂದ ಬಹಳಷ್ಟು ಕೆಲಸ ಕೊಟ್ಬಿಟ್ಟು ಈಗ ಅದು ರೆಡಿ ಆಗಿ ನಿಂತದ, ಲೋಕಾರ್ಪಣೆ ಆಗಿದೆ. ಇನ್ನು ಕೆಲಸ ಇನ್ನೂ ಸ್ವಲ್ಪ ದೂರ ಅನ್ಕೊಂಡ ಕ್ರೀಡಾಧಿಕಾರಿಗಳು ಬಹಳಷ್ಟು ಉತ್ಸಾಹಿಗಳಾದ ರಾಜ್ಯಗಳು ಅವ್ರ ಮುಖಾಂತರ ಆದಷ್ಟು ಪ್ರಾರಂಭ ಆಗಿ ಸ್ವಲ್ಪ ಆಗ್ಬೇಕು. ಬಹಳಷ್ಟು ಹೋರಾಟ ಮಾಡಿ ಅದನ್ನ ಈಗ ತಂದು ಬಿಜಾಪುರ ಬರ್ತಿದ್ದಿಲ್ಲ.
ಅವರು ಅಧಿಕಾರಿಯಲ್ಲಿ ಕೆಲವರಿಗೆ ಸೆನ್ಸ್ ಮಾಡ್ಕೊಂಡು ಕೂತಿದ್ರು. ಅಂದ್ರೆ ರಾಜೀವ್ ಲೆಟರ್ ಬರೆಸಿ ಒಂದು ಡಿಸಿ ಲೆಟರ್ ಕೊಟ್ಟು ನಾ ಹೋಗಿ ಮಿನಿಸ್ಟರ್ ಕೂತು IPS ಅಧಿಕಾರಿ ಹೇಳಿ ಮಾಡ್ಕೊಂಡು ಬಂದಿವಿ. ಎಲ್ಲ ಒಂದು ಇದಕ್ಕ ಹೆಚ್ಚು ಪ್ರೇರಣೆ, ಕಾಳಜಿ ಮತ್ತು ನೆನಪು ಯಾರಾದ್ರೂ ಅಂದ್ರೆ ಲೋಕಸಭಾ ಸದಸ್ಯರಂತ ಕನ್ನಡ ರಮೇಶ್ ಜಿಗ್ಗಿನ ಅನ್ನುವಂತ ಮಾತನ್ನ ಹೇಳಿ ನಮ್ಗೆಲ್ಲರಿಗೂ ಶುರುವಿನಕ್ಕೂ 2 ಮಾತು ಇದೆ. ಆಮೇಲೆ ಒಂದು ಸಣ್ಣ ಇದರಲ್ಲಿ ಕಾರ್ಯಕ್ರಮ ಅಂದ್ರೆ ಮತ್ತೆ ನಮ್ಮ ರಾಜೀವ್ ಅಧ್ಯಕ್ಷರಾಗಿ ಹಾಕಿದ್ದಕ್ಕಾಗಿ ನಮ್ಮ ಸಾಹೇಬರಿಂದ ಅವರಿಗೆ ಸನ್ಮಾನವನ್ನ ಏರ್ಪಡಿಸ್ತಾ ಇದ್ರು. ಯಾಕಂದ್ರೆ ಮಾಧವ ಅಧ್ಯಕ್ಷ ಆಗಿದ್ರು, ಅವ್ರ ಚೇರ್ಮನ್ ಅವ್ರು ಅಧ್ಯಕ್ಷ ಆಗ್ಯಾರ. ಅದಕ್ಕೆ ಅವರ ಅಭಿನಂದನೆಗೆ ಸಲ್ಲಿಸಕ್ಕೆ ಸನ್ಮಾನ. ಸರಿ ನೋಡಿ ಸರ್, हमारे माननीय सर, यहाँ पर उपस्थित सभी वरिष्ठ लोग जो इस बहुत ही महत्वपूर्ण इवेंट के लिए यहाँ पे शामिल हुए हैं, सब लोग सैनिक स्कूल बीजापुर की तरफ से जय है। और क्योंकि साइकिलिंग एक ऐसा क्रीड़ा है जो न केवल शारीरिक तरफ से बल्कि मानसिक फिटनेस को भी बहुत ही शक्तिशाली बनाता है। तो मुझे बहुत ही खुशी है कि बीजापुर में ऐसे इवेंट्स अगर होते रहे तो फिर हर एक बच्चा जो है मानसिक तौर से और शारीरिक रूप से सुरक्षित सिटीजन बनेगा, जो हमारे भारतवर्ष के लिए मन से ऐसे कार्य करेगा कि देश का नाम आगे बढ़े। बहुत बहुत धन्यवाद। ಮುಂದಿನ ನಿರ್ಮಾಣದಲ್ಲಿ ಈಗ ನಾವು ಒಂದು ಕಾನ್ಸೆಪ್ಟ್ ತರ್ತಾ ಇದೀವಿ. ಈಗ ಮಹಾನಗರ ಪಾಲಿಕೆದಿಂದ ಫಿಟ್ ಇಂಡಿಯಾ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಮಾಡಿದ್ದಾರೆ. ಕೇಂದ್ರ ಸಚಿವರಾದ ಕ್ರೀಡಾ ಮಂತ್ರಿ ಮನ್ಸುಖ್ ಮಾಂಡವ್ಯ ಅವರು ಎವ್ರಿ ಸಂಡೇ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ಜಿಲ್ಲೆ ಒಂದ್ ಜಿಲ್ಲೆಗೆ ಒಂದಲ್ಲಿ ರವಿವಾರ ದಿವಸ ಒಂದು 10 ರಿಂದ 15 ಕಿಲೋಮೀಟರ್ ಸೈಕಲ್ ಹೊಡಿತಾರ. ಅದನ್ನೇ ನಾವೆಲ್ಲರೂ ಕೂಡಿ ಒಂದೊಂದು ಈ ಮಹಾನಗರ ಪಾಲಿಕೆ ಆಫೀಸ್ ಎಲ್ಲ ಕೂಡಿ ಒಂದೊಂದ್ ದಿವಸ ಯೂತ್ ಸರ್ವಿಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಆ ಸೈಕಲ್ ದಯಮಾಡಿಸೋದು ಸರ್ ಬಂದರು